ನಮಸ್ಕಾರ ಸ್ನೇಹಿತರೆ, ಮಂಗಳೂರಿನಲ್ಲಿ ನಡೆದ ವಿಮಾನ ದುರಂತದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳಲು ಹೊರಟಿದ್ದೇನೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಫ್ಲೈಟ್ IX812 ದುರಂತವು 2010 ಮೇ 22ರಂದು ಬೆಳಿಗ್ಗೆ 6:05ಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದ ಭೀಕರ ವಿಮಾನ ಅಪಘಾತವಾಗಿದೆ. ದುಬೈಯಿಂದ ಮಂಗಳೂರಿಗೆ ಬರುತ್ತಿದ್ದ ಬೋಯಿಂಗ್ 737-800 ವಿಮಾನವು ಲ್ಯಾಂಡಿಂಗ್ ವೇಳೆ ರನ್ವೇಯನ್ನು ಮೀರಿಸಿ ಪರ್ವತದ ಮೇಲ್ಭಾಗದಿಂದ ಕೆಳಕ್ಕೆ ಬಿದ್ದು ಬೆಂಕಿಗೆ ಆಹುತಿಯಾಯಿತು. ಈ ಅಪಘಾತದಲ್ಲಿ 166 ಮಂದಿ ಪ್ರಯಾಣಿಕರಲ್ಲಿ 158 ಮಂದಿ ಸಾವನ್ನಪ್ಪಿದರು. ಕೇವಲ 8 ಮಂದಿ ಮಾತ್ರ ಬದುಕುಳಿದರು. ವಿಮಾನವು ಲ್ಯಾಂಡಿಂಗ್ ಸಮಯದಲ್ಲಿ ಸ್ಥಿರವಾಗಿಲ್ಲದ ದಾರಿಯಲ್ಲಿ ಇಳಿಯುತ್ತಿದ್ದರು. ಪೈಲಟ್ 3 ಬಾರಿ ಸಹ ಪೈಲಟ್ನಿಂದ ಗೋ ಅರೌಂಡ್ ಮಾಡಲು ಸೂಚನೆ ಪಡೆದಿದ್ದರೂ ಅದನ್ನು ನಿರ್ಲಕ್ಷಿಸಿ ಲ್ಯಾಂಡಿಂಗ್ ಮುಂದುವರಿಸಿದರು. ಈ ನಿರ್ಧಾರವು ವಿಮಾನವನ್ನು ರನ್ವೇಯನ್ನು ಮೀರಿಸಿ ಪರ್ವತದ ತುದಿಯಿಂದ ಕೆಳಕ್ಕೆ ಬಿದ್ದು ಬೆಂಕಿಗೆ ಆಹುತಿಯಾಗಲು ಕಾರಣವಾಯಿತು. ಈ ದುರಂತವು ಹಲವಾರು ಕುಟುಂಬಗಳಿಗೆ ಆಘಾತವನ್ನುಂಟು ಮಾಡಿತು. ಉದಾಹರಣೆಗೆ, ಪೆಟ್ರಿಷಿಯಾ ಡಿಸೋಜ ಅವರ ಪತಿ ಇಗ್ನೇಷಿಯಾ ಡಿಸೋಜ ತಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯಲು ದುಬೈನಿಂದ ಹಿಂದಿರುಗುತ್ತಿದ್ದಾಗ ಈ ಅಪಘಾತದಲ್ಲಿ ಸಾವನ್ನಪ್ಪಿದರು. ಅವರ ಮಕ್ಕಳ ತಂದೆಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಚ್ಛಿಸುತ್ತಿದ್ದರು, ಆದರೆ ಈ ದುರಂತವು ಆ ಕನಸನ್ನು ನಾಶ ಮಾಡಿತು. ಇನ್ನು ಜೋಯಲ್ ಪ್ರತಾಪ್ ಡಿಸೋಜ ಅಪಘಾತದಿಂದ ಬದುಕುಳಿದ 8 ಮಂದಿಯಲ್ಲಿ ಒಬ್ಬರು. ಈ ಘಟನೆಯ ನಂತರವೂ ಮಾನಸಿಕವಾಗಿ ಪೀಡಿತರಾಗಿದ್ದಾರೆ. ಅವರು ವಿಮಾನ ಪ್ರಯಾಣದ ಸಮಯದಲ್ಲಿ ಫ್ಲ್ಯಾಶ್ ಬ್ಯಾಕ್ಗಳು ಮತ್ತು ಪ್ಯಾನಿಕ್ ಅಟ್ಯಾಕ್ಗಳನ್ನು ಅನುಭವಿಸುತ್ತಿದ್ದಾರೆ. ಅವರು ಈ ಘಟನೆಗೆ ಸಂಬಂಧಿಸಿದ ನೆನಪುಗಳಿಂದ ಇನ್ನೂ ಮುಕ್ತರಾಗಿಲ್ಲ. ಮಂಗಳೂರು ವಿಮಾನ ನಿಲ್ದಾಣವು ಟೇಬಲ್ ಟಾಪ್ ರನ್ವೇ ಹೊಂದಿದ್ದು, ಇದು ಪರ್ವತದ ತುದಿಯಲ್ಲಿ ಸ್ಥಿತವಾಗಿದೆ. ಈ ರನ್ವೇಯಿಂದ ವಿಮಾನವು ಮೀರಿದರೆ ತೀವ್ರವಾದ ಅಪಾಯವಿದೆ. ಈ ಅಪಘಾತದ ನಂತರ ವಿಮಾನ ನಿಲ್ದಾಣದ ಸುರಕ್ಷತೆ ಹಾಗೂ ಕ್ರಮಗಳನ್ನು ಪುನರ್ವಿಮರ್ಶೆ ಮಾಡಲಾಗಿದ್ದು, ರನ್ವೇ ಅಂಡ್ ಸೇಫ್ಟಿ ಏರಿಯಾ ವಿಸ್ತರಣೆ ಸೇರಿದಂತೆ ವಿವಿಧ ಸುಧಾರಣೆಗಳನ್ನು ಮಾಡಲಾಗಿದೆ. ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಮೃತರ ಕುಟುಂಬಗಳಿಗೆ 2 ಲಕ್ಷ ಮತ್ತು ಗಾಯಾಳುಗಳಿಗೆ ಪರಿಹಾರ ಘೋಷಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಸಹ ಪರಿಹಾರ ಘೋಷಿಸಿದರು. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಕಂಪನಿಯ ಮಾಂಟ್ರಿಯಲ್ ಕನ್ವೆನ್ಷನ್ ಪ್ರಕಾರ 72 ಲಕ್ಷದವರೆಗೆ ಪರಿಹಾರ ನೀಡಲು ಒಪ್ಪಿಕೊಂಡಿತು. ಇದರೊಂದಿಗೆ ವಿಮಾನ ನಿಲ್ದಾಣದ ಸುರಕ್ಷತೆ ಕ್ರಮಗಳನ್ನು ಬಲಪಡಿಸಲು ಕ್ರಮ ಕೈಗೊಳ್ಳಲಾಯಿತು. ಈ ದುರಂತವು ಭಾರತೀಯ ವಿಮಾನಯಾನ ಇತಿಹಾಸದಲ್ಲಿ ತೃತೀಯ ಅತಿದೊಡ್ಡ ವಿಮಾನ ಅಪಘಾತವಾಗಿದೆ. ಇದು ವಿಮಾನಯಾನ ಸುರಕ್ಷತೆ, ಪೈಲಟ್ ತರಬೇತಿ ಮತ್ತು ವಿಮಾನ ನಿಲ್ದಾಣದ ಮೂಲ ಸೌಕರ್ಯಗಳ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ಹೇಳಿದೆ.